ಬೆಂಗಳೂರಿನಲ್ಲಿ ಇಂದು ರಾಷ್ಟ್ರೀಯ ಗಣಿಗಾರಿಕಾ ಸಮಾವೇಶ ನಡೆಯಿತು. ಇಂದಿನಿಂದ 2 ದಿನಗಳ ಕಾಲ ನಡೆಯಲಿರುವಂತಹ ಸಮಾವೇಶಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಚಾಲನೆ ನೀಡಲಾಯಿತು. ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಗಣಿ ಸುರಕ್ಷತಾ ಮಹಾನಿರ್ದೇಶನಾಲಯ, ಕರ್ನಾಟಕ ಗಣಿ ಸುರಕ್ಷತಾ ಸಂಘ, ಭಾರತ ಗಣಿ ಇಂಜಿನಿಯರ್ಗಳ ಸಂಘದ ಸಹಯೋಗದೊಂದಿಗೆ ಸಮಾವೇಶ ಆಯೋಜಿಸಲಾಗಿದೆ. ಸಮಾವೇಶವನ್ನು ಕೇಂದ್ರದ ಗಣಿ ಸುರಕ್ಷತಾ ಮಹಾನಿರ್ದೇಶಕ ಉಜ್ವಲ್ ತಾಹ್ ಅವರು ಮುಖ್ಯ ಅತಿಥಿಯಾಗಿ ಉದ್ಘಾಟಿಸಿದರು. ಉದ್ಘಾಟನಾ ಸಮಾವೇಶದ ಅಧ್ಯಕ್ಷತೆಯನ್ನ ಕರ್ನಾಟಕದ ಗಣಿ ಸುರಕ್ಷತಾ ಸಂಘದ ಅಧ್ಯಕ್ಷ ಮತ್ತು ಇಆರ್ಎಂ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಪ್ರವೀಣ್ ಚಂದ್ರ ವಹಿಸಿದರು. ಅಲ್ಲದೆ ಸಮಾವೇಶದಲ್ಲಿ ಉದ್ಯಮ ಮುಖಂಡರು, ಶಿಕ್ಷಣ ತಜ್ಞರು ಮತ್ತು ಗಣಿಗಾರಿಕೆ ವೃತ್ತಿಪರರು ಭಾರತದ ಗಣಿಗಾರಿಕೆ ಕ್ಷೇತ್ರದ ಭವಿಷ್ಯದ ಕುರಿತು ಚರ್ಚೆ ನಡೆಸಿದರು. ವಿಕಸಿತ ಭಾರತದಲ್ಲಿ ಭಾರತದ ಗಣಿಗಾರಿಕೆಯಲ್ಲಿ ಉದ್ಯಮದ ಪಾತ್ರದ ಬಗ್ಗೆಯೂ ಸಮಾವೇಶದಲ್ಲಿ ವಿಶ್ಲೇಷಿಸಲಾಯಿತು. ಈ ವೇಳೆ ಟರ್ಬೋ ಸ್ಟೀಲ್ ಸಿಎಂಡಿ ಆರ್ ಪ್ರವೀಣ್ ಚಂದ್ರ ಮಾತಾಡಿ, ಗಣಿಗಾರಿಕೆ ಸುರಕ್ಷತೆಯಿಂದ ಹೇಗೆ ಮಾಡಬೇಕು, ಗಣಿ ಕಾರ್ಮಿಕರನ್ನ ಹೇಗೆ ಕಾಪಾಡಬೇಕು, ಈ ಬಗ್ಗೆ ಮಾರ್ಗಸೂಚಿ ಏನು ಮಾಡಬೇಕು ಅಂತ ನಾವು ಸಮಾವೇಶದಲ್ಲಿ ಚರ್ಚಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಲಹೆಗಳನ್ನು ವರದಿ ಕಳಿಸ್ತೀವಿ ಅಂತ ಹೇಳಿದರು. ಮೈನಿಂಗ್ ಕಾನ್ಕ್ಲೇವ್ 2026 ಅಂತ ಬೆಂಗಳೂರಲ್ಲಿ ಜ್ಞಾನಜ್ಯೋತಿ ಆಡಿಟೋರಿಯಮಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಇಟ್ಸ್ ಎ ಪ್ರೋಗ್ರಾಮ್ ಡನ್ ಅಂಡರ್ ದ ಏಜಿಸ್ ಆಫ್ ಡೈರೆಕ್ಟರೇಟ್ ಜನರಲ್ ಆಫ್ ಮೈನ್ ಸೇಫ್ಟಿ DGMS and also Indian Bureau of Mines, Government of India. So DGMS is the primary organization. Ella the safety, ella mining aspects across the country for all the minerals, not only iron ore and coal, major minerals, whether it is copper or bauxite or gold, ella minerals ಅದರಲ್ಲಿ ಸೇಫ್ಟಿ ಇಶ್ಯೂಸ್ ಮೈನಿಂಗ್ ಮಾಡಬೇಕಾದ್ರೆ, ಇನ್ಕ್ಲೂಡಿಂಗ್ ದ ಮೈನರ್ ಮಿನರಲ್ಸ್. ಇವಾಗ ಸ್ಟೋನ್ ಕ್ವಾರೀಸ್ ಅಂತ ನಾವೇನು ನೋಡ್ತೀವಿ, ಎಲ್ಲ ಜೆಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ಗೆಲ್ಲ ಏನು ಬರುತ್ತೆ, ಆ ಸ್ಟೋನ್ ಕ್ವಾರೀಸ್ ಎಲ್ಲ ಅವ್ರ ಕೆಳಗೆ ಬರುತ್ತೆ. ಸೊ ಎಂಟೈರ್ ಸೇಫ್ಟಿ ಆಸ್ಪೆಕ್ಟ್ಸ್, ಹೌ ಟು ವರ್ಕ್ ಸೇಫ್ಲಿ ಇನ್ ಆಲ್ ದ ಮೈನ್ಸ್, ಟು ಪ್ರೊಟೆಕ್ಟ್ ಅವರ್ ಗಣಿ ಕಾರ್ಮಿಕರನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸೊ ಅದೆಲ್ಲ ಅವ್ರ ಕೆಳಗೆ ಬರುತ್ತೆ. ಅವರು ನಮ್ಮ DG ಬಂದಿದ್ದಾರೆ ಇವಾಗ ಧನ್ಬಾದಿಂದ. ಸೊ ಇವತ್ತು ರಾಷ್ಟ್ರೀಯ ಮಟ್ಟದ ಗಣಿಗಾರಿಕೆಯ ಒಂದು ಸಮ್ಮೇಳನ ನಡೀತಾ ಇದ್ದು ಬೆಂಗಳೂರಲ್ಲಿ. ಅದರಲ್ಲಿ ನಮ್ಮ ಮಾತೃ ಸಂಸ್ಥೆಯಾದ ERM ಗ್ರೂಪ್ ಪ್ಲ್ಯಾಟಿನಮ್ ಸ್ಪಾನ್ಸರ್ ಆಗಿದ್ದು, ಆ ವತಿಯಿಂದ ಇವತ್ತು ನಾವು ಇಲ್ಲಿ ನಮ್ಮ ಟರ್ಬೋ ಸ್ಟೀಲ್ನ ಒಂದು ಮಾರಾಟ ಮಳಿಗೆಯನ್ನು ಆಯೋಜಿಸಿದ್ದೇವೆ. ಸೊ ಟರ್ಬೋ ಸ್ಟೀಲ್ನ ಆ್ಯಕ್ಚುಲಿ ಬಂದು ಇದು ಗಣಿಗಾರಿಕೆಯಿಂದ ತೆಗೆಯಲ್ಪಟ್ಟಿರುವಂತಹ ಐರನ್ ಓರ್ದಿಂದ ಮಾಡಿರುವಂಥ TMT ಆಗಿದ್ದು, ದಕ್ಷಿಣ ಭಾರತದಲ್ಲಿ ಕೆಲವು ಒಂದೆರಡು ಬ್ರ್ಯಾಂಡ್ಗಳು ಮಾತ್ರ ಈ ಐರನ್ ಓರ್ದಿಂದ, ಕಬ್ಬಿಣದ ಇದರಿಂದ ಡೈರೆಕ್ಟಾಗಿ ಅದನ್ನು ನಾವು ಕಚ್ಚಾ ಸಾಮಗ್ರಿಯಾಗಿ ಬಳಸಿಕೊಂಡು ಈ ನಮ್ಮ ಟರ್ಬೋ ಸ್ಟೀಲ್ 550D ಅನ್ನು ತಯಾರಿಸ್ತಿದ್ದು, ಜಾಗತಿಕ ಮಟ್ಟದಲ್ಲಿ ಇರುವಂತಹ ಎಲ್ಲ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಅನುಸರಿಸಿ ನಾವು ಟರ್ಬೋ ಸ್ಟೀಲನ್ನು ಚಳ್ಳಕೆರೆಯಲ್ಲಿ 600 ಎಕರೆಯಲ್ಲಿರುವಂತಹ ಒಂದು ಪ್ಲ್ಯಾಂಟ್ದಲ್ಲಿ ತಯಾರು ಮಾಡಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು